ಕೃಷಿಯಲ್ಲಿ ಅಧಿಕ ಇಳುವರಿ ಪಡೆಯಲು ರಸಗೊಬ್ಬರಗಳನ್ನು ಹೆಚ್ಚು ಹೆಚ್ಚು ಬಳಸುತ್ತಿರುವ ಇಂದಿನ ದಿನಮಾನದಲ್ಲಿ ಮಣಿಪಾಲದ ಮಂಚಿಕೋಡಿಯ ವಿಠಲ್ ನಾಯಕ್ ಅವರು ಸಾವಯವ ರೀತಿಯಲ್ಲೇ ತರಕಾರಿಯನ್ನು ಬೆಳೆಯುವ ಮೂಲಕ ಇತರರಿಗೂ ಮಾದರಿಯಾಗಿದ್ದಾರೆ. ಅವರು ಬೆಳೆಯುವ ಸಾವಯವ ತರಕಾರಿಗಳಿಗೆ ಈ ಭಾಗದಲ್ಲಿ ಎಲ್ಲಿಲ್ಲದ ಬೇಡಿಕೆ ಇದೆ. ಉಡುಪಿ ಜಿಲ್ಲೆಯ ಮಣಿಪಾಲ ಕೈಗಾರಿಕಾ ವಲಯದಿಂದ ಅನತಿ ದೂರ ಸಾಗಿದರೆ ಸಾವಯವ ಪದ್ಧತಿಯಲ್ಲಿ ಬೆಳೆದ ರಾಸಾಯನಿಕ ಮುಕ್ತವಾದ ತರಕಾರಿಗಳಿಂದ ತುಂಬಿರುವ ಕೃಷಿ ಜಗತ್ತೊಂದು ತೆರೆದುಕೊಳ್ಳುತ್ತದೆ. ಮಂಚಿಕೋಡಿಯ ವಿಠಲ್ ನಾಯಕ್ ಎಂಬುವವರೇ ತಮ್ಮ 67ರ ಹರೆಯದಲ್ಲೂ ಬಗೆ ಬಗೆಯ ತರಕಾರಿಗಳನ್ನು ಪರಿಸರಕ್ಕೆ ಪೂರಕವಾಗಿ ಬೆಳೆಯುವ ಮೂಲಕ ಗಮನ ಸೆಳೆಯುತ್ತಾರೆ. ತಾವು ಬೆಳೆಯುವ ತರಕಾರಿ ಗಿಡಗಳಿಗೆ ಇವರು ಯಾವುದೇ ರಸಗೊಬ್ಬರಗಳನ್ನು ಬಳಸುವುದಿಲ್ಲ. ಬದಲಾಗಿ ಕಾಡಿನಿಂದ ಸಂಗ್ರಹಿಸಿ ತರುವ ತರಗೆಲೆಗಳನ್ನು ಹಟ್ಟಿಗೊಬ್ಬರವನ್ನಾಗಿಸಿ ಬಳಸುತ್ತಾರೆ. ಜೊತೆಗೆ ನೆಲಗಡಲೆ ಹಿಂಡಿ, ಕೋಳಿ ಗೊಬ್ಬರವನ್ನು ಬಳಸುತ್ತಾರೆ. ಕೀಟನಾಶಕಗಳನ್ನು ಬಳಸದ ಕಾರಣಕ್ಕೆ ಈ ತರಕಾರಿಗೆ ಎಂದೂ ಬೇಡಿಕೆ ಕುಸಿಯುವುದಿಲ್ಲ. ಡಿಸೆಂಬರ್ನಿಂದ ಹಿಡಿದ್ರೆ ಮೇ ಜೂನ್ 1 ತಾರೀಕಿನ ತನಕ ನನ್ನ ಹತ್ರ ತರಕಾರಿಗಳು ನಿರಂತರ ಆಗ್ತಾ ಇರ್ತದೆ. ಅದರಲ್ಲಿ ಒಂದು 3-4 ವೆರೈಟಿಯನ್ನು ಸ್ವಲ್ಪ ಮೇಜರ್ ಆಗಿ ತಗೊಂಡು ಉಳಿದದನ್ನು ಸಬ್ಸ್ಟಿಟ್ಯೂಟ್ ಆಗಿ ತಗೊಳ್ಳೋದುಂಟು. ಕುಂಬಳಕಾಯಿ, ಸೌತೆ, ಮುಳ್ಳು ಸೌತೆ, ಹರಿವೆ, ಮತ್ತೆ ಈ ಚಿಟ್ಮಿಟಿಕೆ ಮಣ್ಣು ಮಾಡ್ತೇನೆ. ಮತ್ತು ಸ್ವಲ್ಪ ಮನೆ ಖರ್ಚಿಗಾಗಿ ಸ್ವಲ್ಪ ಗೆಣಸನ್ನೂ ಮಾಡ್ತೇನೆ. ಮತ್ತು ಎಲ್ಲ ಬಗೆಯ ತರಕಾರಿಗಳನ್ನು ಮಾಡುವುದು ನನ್ನ ಹವ್ಯಾಸ. ಬದನೆಯಿಂದ ಬಸಳೆಯಿಂದ ಹಿಡಿದು ಎಲ್ಲ ಬಗೆಯ ಒಂದು 10-12 ಬಗೆಯ ತರಕಾರಿಗಳನ್ನು ಮಾಡ್ತೇನೆ. ಆದರೆ ಪ್ರತಿಯೊಂದಕ್ಕೂ ನಾನು ಕೊಡುವಂಥದ್ದು ಸಾವಯವ ಗೊಬ್ಬರ ಮಾತ್ರ. ನಮ್ಮ ಮನೆಯದ್ದೇ ಗೊಬ್ಬರ ಇರ್ತದೆ, ಕಂಪೋಸ್ಟ್ ಗೊಬ್ಬರ. ಬಿಳಿ ಬೆಂಡೆ, ಮುಳ್ಳು ಸೌತೆ, ಅಲಸಂಡೆ, ಕುಂಬಳಕಾಯಿ, ಬದನೆ, ಬೂದುಗುಂಬಳ ಮೊದಲಾದ ತರಕಾರಿಗಳನ್ನು, ಹರಿವೆ, ಬಸಳೆ ಮೊದಲಾದ ಸೊಪ್ಪುಗಳನ್ನು ಬೆಳೆಯುವ ಮೂಲಕ ಇವರು ಲಾಭದಾಯಕ ಕೃಷಿಯನ್ನು ಮಾಡಿಕೊಂಡಿದ್ದಾರೆ. ಮಾರ್ಕೆಟಿಂಗ್ ನಮ್ದು ಬೆಳಿಗ್ಗೆ ಆಗ್ತದೆ. ನಾವು ಕೊಯ್ಯುವುದು ಬೆಳಿಗ್ಗೆ ಮತ್ತು ನಮ್ದು ಫ್ರೆಶ್ ಮಾರ್ಕೆಟಿಂಗ್ ಕಳಿಸ್ತೇವೆ. ನಾವು ಅದನ್ನು ಬೆಳಿಗ್ಗೆ 6-6:30 ನಾವು ಗದ್ದೆಗೆ ಬಂದು ಕೊಯ್ಲು ಸ್ಟಾರ್ಟ್ ಮಾಡಿದರೆ ಆಮೇಲೆ ನಾವು ಅದು 8-8:30 ಒಳಗೆ ಕೊಯ್ಲಾಗಿ 9 ಗಂಟೆ ಒಳಗೆ ಎಲ್ಲ ಅಂಗಡಿಗಳಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ನಾವು ನಮ್ಮದೇ ಸ್ವಂತ ಕಾರ್ ಇದ್ದದ್ರಿಂದ ಅದು ನಮಗೆ ಮಾರ್ಕೆಟಿಂಗ್ ಸುಲಭ ಆಗ್ತದೆ. ಮತ್ತು ನಮ್ಮ ತರಕಾರಿಗೆ ಅಂಗಡಿಯಲ್ಲಿ ಕೆಲವು ಗಿರಾಕಿಗಳು ಕಾಯ್ತಾ ಇರ್ತಾರೆ ಬೆಳಿಗ್ಗೆ 9 ಗಂಟೆ ಆಗುವಾಗ, ಯಾವಾಗ ಬರ್ತದೆ, ಏನು ಬರ್ತದೆ ಇವತ್ತು ಅಂತ ಹೇಳಿ. ಪ್ರತಿ ವರ್ಷ ಒಂದನೇ ಬೆಳೆಯಾಗಿ ಭತ್ತದ ಕೃಷಿ ನಡೆಸಿದ ನಂತರ ಜನವರಿ ತಿಂಗಳಿನಿಂದ ಮೇ ತಿಂಗಳವರೆಗೆ ಇವರು ತಮ್ಮ ಹೊಲದಲ್ಲಿ ತರಕಾರಿ ಬೆಳೆಯುತ್ತಾರೆ. ಪ್ರತಿದಿನ ತರಕಾರಿ ಕೊಯ್ಲಿಗೆ ಇವರ ತಮ್ಮನ ಮಗ ಸೀತಾರಾಮ್ ನಾಯಕ್ ಮತ್ತು ಅವರ ಪತ್ನಿ ಕೈ ಜೋಡಿಸುತ್ತಾರೆ. ನಾವು ಬೆಳಗ್ಗೆ 6-6:30 ಒಳಗೆ ತರಕಾರಿ ಕಟ್ಟಿಂಗ್ ಬರ್ತೇವೆ. 9 ಗಂಟೆ ಒಳಗೆ ಮನೆ ಕೊಂಡೋಗಿ ಮಾರ್ಕೆಟಿಗೆ ಹಾಕುವ ವ್ಯವಸ್ಥೆ ಮಾಡ್ತಿದ್ದೇವೆ. ಇಲ್ಲೇ ಲೋಕಲ್ ಮಣಿಪಾಲ ಆಸ್ಪಾಸಲ್ಲಿ 3-4 ಅಂಗಡಿಗೆ ಹಾಕುವಂಥದ್ದು ಮಾಡಿ ಮಾರ್ಕೆಟಿಂಗ್ ಮಾಡಿ ಬರ್ತೇವೆ. ತರಕಾರಿ ಕೊಯ್ದ ನಂತರ ಒಂದು ದಿವಸ ಬಿಟ್ಟು ಒಂದು ದಿವಸ ಬೆಂಡೆ ಅಲಸಂಡೆ ಇರ್ತದೆ, ಇನ್ನೊಂದು ದಿವಸ ಮುಳ್ಸೌತೆ ಅಂತ ಹೇಳಿ ನಾನೇ ಕೊಂಡೋಗಿ ಹಾಕುವಂಥದ್ದು ಮಾರ್ಕೆಟಿಗೆ. ಇಲ್ಲಿ ಲೋಕಲ್ 4 ಅಂಗಡಿಗಳಿಗೆ ಹಾಕ್ತಿದ್ದೇನೆ ನಾನು. ಇಲ್ಲಿ ಮಣಿಪಾಲ, ಸಾಲಿಗ್ರಾಮ, ಇಲ್ಲಿ ವಾಗ್ಲೆ ಸ್ಟೋರು, ಇಂದ್ರಳ್ಳಿ ವೆಜ್ ಬಾಸ್ಕೆಟ್ 4 ಅಂಗಡಿಗೆ ಎಲ್ಲ ಹಾಕಿ ನಾನೇ ಬರುವಂಥವನು. ಕಟ್ಟಿಂಗಿಗೆ ಮಾತ್ರ ಮನೆಯವರೆಲ್ಲ ಒಟ್ಟಿಗೆ ಸೇರಿ ಬೆಳಿಗ್ಗೆ ಬೇಗ ಬಂದು ಕಟ್ಟಿಂಗ್ ಮಾಡಿ ಕೊಡ್ತಾರೆ. ಕರಾವಳಿ ಭಾಗದಲ್ಲಿ ಬೇಸಿಗೆಯಲ್ಲಿ ಮುಳ್ಳು ಸೌತೆಗೆ ಎಲ್ಲಿಲ್ಲದ ಬೇಡಿಕೆ ಇರುತ್ತದೆ. ಇವರು ತಮ್ಮ ಜಮೀನಿನಲ್ಲಿ ಹಂತ ಹಂತವಾಗಿ ಮುಳ್ಳು ಸೌತೆಯನ್ನು ಬೆಳೆಯುವುದರಿಂದ 2 ದಿನಕ್ಕೊಮ್ಮೆ ಅದು ಕೊಯ್ಲಿಗೆ ಸಿಗುತ್ತದೆ. ನನ್ನ ಹತ್ರ ನೋಡಿ ಲೆಕ್ಕ ನಿಮ್ಗೆ ಹೇಳ್ತೇನೆ. ಬಸಳೆ, ಬದನೆ, ಅಲಸಂಡೆ, ಬೆಂಡೆ, ಮುಳ್ಳು ಸೌತೆ, ಸಾಂಬಾರು ಸೌತೆ, ಹರಿವೆ, ಕುಂಬಳಕಾಯಿ, ಚೀನಿಕಾಯಿ, ಇಷ್ಟು ಬಗೆಯ ತರಕಾರಿಗಳು ಪ್ರಕೃತದಲ್ಲಿ ಉಂಟು. ನುಗ್ಗೆಕಾಯಿ, ಅದರ ಹೆಚ್ಚಿನ ಅದರಲ್ಲಿ ಮುಳ್ಳು ಸೌತೆ ಮತ್ತು ಆ ಮೀಟರ್ ಅಲಸಂಡೆ ಒಂದು ಬೀಜ ಮಾತ್ರ ಹೊರಗೆ, ಅದು ಇನ್ನೂ ಅದರದ್ದು ಬೀಜ ಇಡ್ತೇನೆ. ಅದರ ಮುಳ್ಳು ಸೌತೆ ಬೀಜವನ್ನು ಮಾತ್ರ ನಾನು ಹೊರಗಿಂದಲೇ ತರೋದು, ಅದು ನಮಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆಮೇಲೆ ಉಳಿದ ಇದೆಲ್ಲ ಬೆಂಡೆ, ಅಲಸಂಡೆ, ಸೌತೆ ಇದರದ್ದೆಲ್ಲ ಬೀಜ ನಾವು ಮನೆಯಲ್ಲಿ, ಕುಂಬಳಕಾಯಿ, ಚೀನಿಕಾಯಿದ್ದೆಲ್ಲ ಬೀಜ ನಮ್ಮ ಮನೆಯದ್ದೇ ಇಡುವಂಥದ್ದು. ಅದು ಮಾತ್ರ ಅಲ್ಲ, ನಾವು ಭತ್ತದಲ್ಲಿಯೂ ನಾವು ಹೊರಗಿನ ಬೀಜ ತರುವುದಿಲ್ಲ. ಭತ್ತದ್ದೇ ನಮ್ಮದೇ ಬೀಜವನ್ನು ನಾವು ಇಡ್ತೇವೆ. ಯಾಕಂತ ಹೇಳಿದ್ರೆ 5 ವರ್ಷ ನಮ್ಮ ಹತ್ರ ಒಂದು ಬೀಜ ನಾವೇ ಅದನ್ನು ಪುನಃ ಅಭಿವೃದ್ಧಿ ಪಡಿಸ್ತಾ ಹೋದ್ರೆ ಅದು ನಾವು ಹೇಳಿದ ಹಾಗೆ ಕೇಳ್ತದೆ. ಕಡೆಗೆ ಯಾವುದೇ ಹೇಳಿದ ಹಾಗೆ ನಾವು ಕೇಳಬೇಕಂತ ಹೇಳಿಲ್ಲ. ಅದು ನನ್ನ ಸ್ವಂತ ಅನುಭವ ಹೌದು. ನಮ್ಮ ಮನೆಯ ಬೀಜದಲ್ಲಿ ನಮಗೆ ರೋಗಗಳೆಲ್ಲ ತುಂಬಾ ಕಡಿಮೆ ಇರ್ತದೆ. ನನ್ನ ಹತ್ರ ಒಂದು 4 ಎಕರೆ ಕಾಡುಂಟು. ಆ ಕಾಡಿನ ಎಲ್ಲ ತರಗೆಲೆಯನ್ನು ತಂದು ಈಗ ಮಳೆಗಾಲಕ್ಕೆ ಅಂತೇಳಿ ರಾಶಿ ಮಾಡಿಡ್ತೇವೆ. ಅದನ್ನು ಡೈಲಿ ನಾನು 3-4 ಬುಟ್ಟಿ ಹಟ್ಟಿಗೆ ಹಾಕಿ ಅದು 20 ದಿವಸಕ್ಕೆ 15ರಿಂದ 20 ದಿವಸಕ್ಕೊಮ್ಮೆ ಆ ಗೊಬ್ಬರವನ್ನು ಹೊರಗೆ ಹಾಕಿ ಅದನ್ನೊಂದು ಪ್ಲಾಸ್ಟಿಕ್ ತರ್ಪಾಲ್ನಿಂದ ಮುಚ್ಚಿಡ್ತೇವೆ ಬೇಸಿಗೆಗಾಲದಲ್ಲಿ. ಮತ್ತು ಅದಕ್ಕೊಂದು ವಾರಕ್ಕೆ 15 ದಿನಕ್ಕೊಮ್ಮೆ ಸ್ವಲ್ಪ ನೀರು ಕೊಡ್ತೇವೆ ಆ ಗೊಬ್ಬರಕ್ಕೆ, ಇಲ್ಲದಿದ್ರೆ ಅದು ತುಂಬ ಒಣಗ್ತದೆ ಅಂತ ಹೇಳಿ. ಮಳೆಗಾಲದಲ್ಲಿಯೂ ಅದು ತರಗೆಲೆಯನ್ನು ಹಾಕಿ ಗೊಬ್ಬರ, ಅದು ನಮ್ಮದು ಕಂಪೋಸ್ಟ್ ಗೊಬ್ಬರವನ್ನು ಹಟ್ಟಿಯಲ್ಲಿ ದನಗಳುಂಟು. ನನ್ನ ಹತ್ರ 7-8-9 ದನಗಳುಂಟು. ಆಗ ಅದರದ್ದೇ ಗೊಬ್ಬರವನ್ನು ಮಾಡಿ ನಾವು ತೋಟಕ್ಕೆ, ಗದ್ದೆಗೆ ಎಲ್ಲ ಹಾಕ್ತಾ ಇರ್ತೇವೆ.
ಅದು ನನಗೆ ಬಾಳೆ ತೋಟ ಉಂಟು, ಅಡಿಕೆ ತೋಟ ಉಂಟು, ಎಲ್ಲದಕ್ಕೂ ಗೊಬ್ಬರ ಹಾಕಿ ನಾವು ಮತ್ತು ಇದನ್ನೆಲ್ಲ ಹಾಕುವುದಿಲ್ಲ, ಯಾವುದು ರಾಸಾಯನಿಕಗಳ ಗೊಬ್ಬರಗಳನ್ನೆಲ್ಲ ಹಾಕುವುದಿಲ್ಲ ನಾವು. ಬೇಸಿಗೆಯಲ್ಲಿ ಉಷ್ಣಾಂಶ 34°C ದಾಟಿದರೆ ಬೆಂಡೆ ಮೊದಲಾದ ಬೆಳೆಗೆ ಹಳದಿ ರೋಗ ಬಾಧಿಸುವ ಸಾಧ್ಯತೆ ಇರುತ್ತದೆ ಎಂದು ಅವರು ಕಳವಳ ವ್ಯಕ್ತಪಡಿಸುತ್ತಾರೆ. ಮಾರುಕಟ್ಟೆ ಅಂತ ಹೇಳಿದ್ರೆ ನನ್ನ ಮನೆಗೆ ಬಂದು ತರಕಾರಿ ಕೊಂಡೋಗುವವರು ತುಂಬಾ ಜನ ಇದ್ದಾರೆ. ಅದರಲ್ಲಿ ಹೆಚ್ಚಾಗಿ ಒಂದು ನಮ್ಮ ತುಂಬಾ ಅಂತ ಹೇಳಿದ್ರೆ ಈ ಹಾಸ್ಪಿಟಲ್ ಲೆವೆಲ್ ಕೆಲಸ ಮಾಡುವವರು, ಮತ್ತೆ ಕೆಲವರು ಇಂಜಿನಿಯರ್ಸ್ಗಳು, ಕೆಲವರೆಲ್ಲ ಮನೆಗೆ ಬಂದೇ ಕೊಂಡೋಗುವವರು ಇದ್ದಾರೆ. ಅವರು ಬಂದ್ರೆ ಒಂದು ವಾರಕ್ಕೊಮ್ಮೆ ಅಥವಾ 10 ದಿವಸಕ್ಕೊಮ್ಮೆ ಬಂದು, ಈಗ ಯಾಕಂತ ಹೇಳಿದ್ರೆ ಈಗ ಎಲ್ಲರೂ ಅಟಾಮಿಕ್ ಫ್ಯಾಮಿಲಿ ಆದ್ರಿಂದ ಮನೆಯಲ್ಲಿ ಜನ ಕಡಿಮೆ. ಅವರು ಬಂದು 1 ಕಿಲೋ ಕೊಂಡೋದ್ರೆ ಅವರಿಗೆ 2 ದಿನ 2 ಸರ್ತಿ 3 ಸರ್ತಿ ಆಗ್ತದೆ. ಒಮ್ಮೆ ಬಂದ್ರೆ ಒಂದು ವಾರಕ್ಕೆ 2 ವಾರಕ್ಕೆ ಬೇಕಷ್ಟೇ ಎಲ್ಲ ಕೊಂಡೋಗ್ತಾ ಇರ್ತಾರೆ ಇಲ್ಲಿಂದ. ಅವರೊಂದು ಅಂತ ಒಂದು ಸುಮಾರು ನನ್ನ ಹತ್ರ 7-8 ಗಿರಾಕಿಗಳು ನಮ್ಮ ಹತ್ರ ಉಂಟು. ಮತ್ತೆ ಕೆಲವರು ಹೇಳ್ತಾರೆ ನಂಗೆ ಇಷ್ಟನ್ನು ತಂದು ಕೊಡಿ ಅಂತ ಹೇಳಿ. ಅವರು ಎಲ್ಲಿ ಒಂದು ಜಾಗ ಹೇಳ್ತಾರೆ, ಅಲ್ಲಿ ನಾವು ಬೆಳಿಗ್ಗೆ ನಮ್ದು ಹೋಗುವಾಗಲೇ ಅವರು ಅಲ್ಲಿಗೆ ಬರ್ತಾರೆ, ಅಲ್ಲಿ ಬಂದು ಅವರು ಕೊಂಡೋಗ್ತಾರೆ. ವಿಠಲ್ ನಾಯಕ್ ಅವರು ತರಕಾರಿಯ ಜೊತೆಗೆ ಅಡಿಕೆ ಬೆಳೆಯನ್ನು ಬೆಳೆಯುತ್ತಾರೆ. ಕೃಷಿಯಲ್ಲಿ ಪ್ರಯೋಗಶೀಲತೆಯನ್ನು ರೂಢಿಸಿಕೊಂಡಿರುವ ಅವರು ತಮ್ಮ ತೋಟದಲ್ಲಿ 5 ಬಗೆಯ ಬಾಳೆ ಗಿಡಗಳನ್ನು ಬೆಳೆಸಿದ್ದಾರೆ. ಕದಳಿ, ರಸಬಾಳೆ, ಕಾಡು ಬಾಳೆ, ಬೂದು ಬಾಳೆ, ಶಿಲಾಂಡಿ ತಳಿಯ ಬಾಳೆ ಗಿಡಗಳು ಅವರ ತೋಟದಲ್ಲಿ ನಳನಳಿಸುತ್ತಿವೆ. ವಿಠಲ್ ನಾಯಕ್ ಅವರು ತಮ್ಮ ತರಕಾರಿ ಕೃಷಿಗೆ ಬಾವಿ ನೀರನ್ನೇ ನೆಚ್ಚಿಕೊಂಡಿದ್ದರೂ ಬೇಸಿಗೆಯಲ್ಲೂ ನೀರಿನ ಕೊರತೆ ಎದುರಾಗುವುದಿಲ್ಲ.